ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಹಾಗೆ ಜಿ.ಪಿ. ಪಾಟೀಲ್ ಇಬ್ಬರ ನಡುವೆ ದೊಡ್ಡ ಸವಾಲೇ ಶುರುವಾಗ್ತದೆ. ಹಾಗಿದ್ರೆ ಸವಾಲಿಗೆ ಸವಾಲು ಹಾಗೆ ಬಿಟ್ಲ ಇಲ್ಲಿ ಭಾರ್ಗವಿ ಜಿ.ಪಿಗೆ. ಈ ಕಡೆ ಜಿ.ಪಿ. ಪಾಟೀಲ್ ಸನ್ಮಾನ ಮಾಡ್ತಿದಾರ ಅಥವಾ ಅಲ್ಲಿ ಅವಮಾನ ಮಾಡ್ತಿದಾರ? ಅವಮಾನ ಮಾಡೋಕೆ ಮುಂದಾದ ಜಿ.ಪಿಗೆ ಅವಮಾನವಾಗ್ಬಿಡ್ತಾ. ಏನಾಯ್ತು ಏನ್ ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿಗೆ ಸನ್ಮಾನ ಕಾರ್ಯಕ್ರಮವಿದೆ. ಬಟ್ ಭಾರ್ಗವಿಗೆ ಅದೆಲ್ಲ ಇಷ್ಟ ಅಲ್ಲ. ಬಟ್ ಆದ್ರೂ ಕೂಡ ಅರ್ಜುನ್ ಮತ್ತೆ ರವೀಂದ್ರ ಭಟ್ಕಳಿ ಇಬ್ರು ಕೂಡ ಭಾರ್ಗವಿಯನ್ನ ಹೋಗ್ಲೇಬೇಕು ಅಂತ ಹೇಳ್ತಾರೆ. ಜೊತೆಗೆ ಸಿಂಗಾರಿ ಅಂತ ಹೇಳಿ ರವೀಂದ್ರ ಅವರು ಭಾರ್ಗವಿಯನ್ನ ಕರೀತಾ ಇದ್ರು. ಅದೇ ರೀತಿ ಈಗ ಅರ್ಜುನ್ ಕೂಡ ಭಾರ್ಗವಿಯನ್ನ ಸಿಂಗಾರಿ ಸಿಂಗಾರಿ ಅಂತ ಕರೀತಿದ್ದಾರೆ. ಯಾರೇ ಸಿಂಗಾರಿ ಅಂತ ಭಾರ್ಗವಿ ಹೇಳೋದಕ್ಕೆ ನನ್ನ ಹೆಂಡತಿ ಸಿಂಗಾರಿ, ನಾನು ನನ್ನ ಹೆಂಡತಿನ ಸಿಂಗಾರಿ ಅಂತ ಕರೀತಾ ಇದ್ದೀನಿ ಅಂತ ಅರ್ಜುನ್ ಹೇಳ್ತಾರೆ. ರವೀಂದ್ರ ಅವರು ಕೂಡ ಬಿಡು ಮಗಳ ಅವ್ರ ಹೆಂಡತಿನ ಸಿಂಗಾರಿ ಅಂತ ಕರೀತಿದ್ದಾರೆ, ನಿನ್ಗೇನು ಪ್ರಾಬ್ಲಮ್ ಅಂತ ರೇಗಿಸ್ತಿದ್ದಾರೆ. ಅಪ್ಪ ಅಂತ ಹೇಳಿ ಭಾರ್ಗವಿ ಹೇಳ್ತದಾಗೆ ಹೌದು ಸಿಂಗಾರಿ ಅಲ್ಲಲ್ಬಿ ಅವರೇ, ನನ್ನ ಮುದ್ದು ಸಿಂಗಾರಿ ಅಲ್ಲಲ್ಬಿ ಅಂತ ಅರ್ಜುನ್ ಕೂಡ ರೇಗಿಸ್ತಿದ್ದಾರೆ. ತದನಂತರ ಇತ್ತ ಕಡೆ ಅದೆಲ್ಲ ಇಲ್ಲಿ ಭಾರ್ಗವಿ ನೀನು ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕಮ್ಮ ಅಂತ ಹೇಳ್ತಾರೆ. ಅಪ್ಪ ಅದೆಲ್ಲ ಯಾಕೆ ಬೇಕು ಅಂತ ಹೇಳಿ ಭಾರ್ಗವಿ ಹೇಳಿದಕ್ಕೆ ಇಲ್ಲ, ನನ್ನ ಹೆಂಡತಿಗೆ ಸನ್ಮಾನ ಆಗೋದನ್ನ ನಾನು ನೋಡ್ಲೇಬೇಕು, ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಮಾವ, ಹಿಂಗೂ ಕೂಡ ತುಂಬಾನೇ ಖುಷಿ ಆಗತ್ತೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಸರಿ ಆಯ್ತು ನಿಮ್ಮ ಖುಷಿನೇ ನನ್ನ ಖುಷಿ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತು ಸಿಂಗಾರಿ ಅಲ್ಲಲ್ಬಿ ಅಂತ ಹೇಳಿ ನನ್ನ ಟಗರು ಪುಟ್ಟಿ ಅಂತ ಅರ್ಜುನ್ ಮತ್ತೊಮ್ಮೆ ಭಾರ್ಗವಿಯನ್ನ ರೇಗಿಸ್ತಾರೆ. ಎತ್ತ ಕಡೆ ಜಿ.ಪಿ. ಪಾಟೀಲ್ ಬೃಂದ ಇಬ್ರು ಕೂಡ ಕಾರಲ್ಲಿ ಬರ್ತಿದ್ದಾರೆ. ಬಿಕಾಸ್ ಇಲ್ಲಿ ಕಾರಲ್ಲಿ ಬರ್ತಿರೋದಕ್ಕೆ ಕಾರಣ ಭಾರ್ಗವಿಗೆ ಮಾಡ್ತಿರ್ತಕ್ಕಂಥ ಸನ್ಮಾನ ಅಂತಾನೆ ಹೇಳ್ಬೋದು. ಇಲ್ಲಿ ಜಿ.ಪಿ. ಪಾಟೀಲ್ ಅವರನ್ನೇ ಇಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ಭಾರ್ಗವಿಗೆ ಸನ್ಮಾನ ಮಾಡ್ತಿರೋರು. ಬಟ್ ಈ ಒಂದು ವಿಷಯ ಭಾರ್ಗವಿಗೆ ಸನ್ಮಾನ ಆಗ್ತಿರೋದು ಅನ್ನೋದು ಜಿ.ಪಿಗೂ ಗೊತ್ತಿಲ್ಲ, ಬೃಂದಾಗೂ ಗೊತ್ತಿಲ್ಲ. ಇತ್ತ ಕಡೆ ಬೃಂದ ನಮ್ಮ ಮಾವಯ್ಯ ಬರ್ತಾರೆ ಅಂತ ಹೇಳಿ ಒಪ್ಕೊಂಡು ಇಲ್ಲಿ ಮಾವಯ್ಯನ ಕರ್ಕೊಂಡು ಹೋಗ್ತಿದ್ದಾಳೆ. ಈ ಕಡೆ ಜಿ.ಪಿ ಏನದಲ್ಲ ಬೃಂದ ಅವ್ರು ಹೇಳಿದ್ರು ಅಂತ ನೀನು ಹಾಕೋದಕ್ಕೆಲ್ಲ ಒಪ್ಕೊಂಡೆ, ನನಗೆ ಯಾವುದು ಕೂಡ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಜಿ.ಪಿ ಹೇಳಿದಕ್ಕೆ ಏನು ಮಾವ ಮಾತಾಡ್ತಿದ್ರ, ನೀವು ಎಂಥ ಒಂದು ದೈತ್ಯ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ. ಯಾರೋ ನೆನ್ನೆ ಮೊನ್ನೆ ಬಂದು ನಿಮ್ಮ ಸೋಲ್ಸಿದ ಮಾತ್ರಕ್ಕೆ ನೀವು ಹಾಗೆ ಕಾಡಿ ಮಲ್ಕೊಂಡ್ರಿ ಅಂತ ಅನ್ಕೋಬೇಕಾ? ಖಂಡಿತ ಇಲ್ಲ. ಅವಳು ಮುಂದೆ ನೀವು ಏನು ಅನ್ನೋದನ್ನ ತೋರಿಸ್ಬೇಕು. ಅವಳ ಸೋಲು ನಿಮಗೆ ಎಫೆಕ್ಟ್ ಮಾಡಿಲ್ಲ, ಅವಳು ನಿಮ್ಮನ್ನ ಸೋಲ್ಸಿರೋದು ಎಫೆಕ್ಟ್ ಮಾಡಿಲ್ಲ, ಅವಳ ಗೆಲುವು ನಿಮಗೆ ಯಾವುದೇ ರೀತಿ ಕೂಡ ಲೆಕ್ಕಕ್ಕಿಲ್ಲ ಅನ್ನೋದು ಅವಳಿಗೆ ಅರ್ಥ ಆಗಬೇಕು. ಅಂದರೆ ಇದೆಲ್ಲ ಮಾಡಲೇಬೇಕಾಗಿತ್ತು ಮಾವ ಅಂತ ಹೇಳಿ ಬೃಂದ ಹೇಳ್ತಾಳೆ. ಜೊತೆಗೆ ನಿನ್ನೆ ಮೊನ್ನೆ ಯಾರೋ ಒಬ್ರು ಬಂದಿದ್ರಲ್ಲ ಅಂಥವ್ರಿಗೆಲ್ಲ ನೀವು ಏನು ಅನ್ನೋ ಒಂದು ಪಾಠವನ್ನ ಮಾಡಬೇಕಲ್ವ, ಅದಕ್ಕೋಸ್ಕರನೇ ಇಂಥ ಅವಕಾಶವನ್ನ ಯೂಸ್ ಮಾಡ್ಕೋತಿರೋದು ಮಾವ. ಖಂಡಿತವಾಗ್ಲೂ ನೀವು ಎಂತಹ ಒಂದು ದೈತ್ಯ ಅನ್ನೋದು ಅರ್ಥ ಆಗಿರೋದ್ರಿಂದನೇ ನಿಮ್ಮನ್ನ ಅತಿಥಿಯಾಗಿ ಅಲ್ಲಿಗೆ ಕರೆದಿರೋದು. ನೀವು ಎಂಥ ಒಂದು ದೊಡ್ಡ ಲಾಯರ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗಬೇಕಾಗಿದೆ ಮಗದೊಮ್ಮೆ ಅಂತ ಬೃಂದ ಹೇಳಿದಾಗ ಈ ಒಂದು ವಿಷಯ ಮೊದಲು ಭಾರ್ಗವಿಗೆ ರೀಚ್ ಆಗಬೇಕು ಅಂತ ಹೇಳಿ ಜಿ.ಪಿ. ಪಾಟೀಲ್ ಕೂಡ ಹೇಳ್ತಾರೆ. ಎತ್ತ ಕಡೆ ಅರ್ಜುನ್ ಭಾರ್ಗವಿಯನ್ನ ಕರೆದುಕೊಂಡು ಆ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಿರೋ ಜಾಗಕ್ಕೆ ಬಂದಿದ್ದಾರೆ. ಜೊತೆಗೆ ನನಗೆ ಯಾಕೋ ಇದೆಲ್ಲ ತುಂಬ ಜಾಸ್ತಿ ಆಯಿತು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಭಾರ್ಗವಿ ಹೇಳಿದಕ್ಕೆ, ಯಾಕೆ ಭಾರ್ಗವಿ ಆ ರೀತಿ ಅನ್ಕೋತಾ ಇದ್ರ ನೀವು ಅಂತೆಂಥ ಸಾಧನೆ ಮಾಡಿದ್ರ, ಒಂದು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸಿದ್ರ, ಜೊತೆಗೆ ಅಂಥ ಸೋಲೆ ಕಾಣ್ತಿರೋ ಲಾಯರ್ ಮುಂದೆ ಗೆದ್ದಿದ್ರ, ದೊಡ್ಡ ಲಾಯರ್ ಮುಂದೆ ಫಸ್ಟ್ ಕೇಸಲ್ಲಿ ಗೆದ್ದಿರೋದು ಅಷ್ಟು ಸುಲಭ ಅನ್ಕೊಂಡ್ರ. ಶಕ್ತಿ ಪ್ರಸಾದ್ ಅಂತ ಮಿನಿಸ್ಟ್ರಿ ಹೆಂಡತಿಯನ್ನೇ ಜೈಲಿಗೆ ಕಳಿಸಿದ್ರೆ ಎಷ್ಟೆಲ್ಲ ಸಮಸ್ಯೆ ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾ, ಅಂಥದ್ರಲ್ಲಿ ಅದೆಲ್ಲನೂ ಕೂಡ ದಾಟಿ ಗೆದ್ದಿದ್ರ. ಅದು ಸುಲಭವಾದಂತಹ ಸಾಧನೆ ಅಲ್ಲ ಭಾರ್ಗವಿ ಅವರೇ, ನೀವು ತುಂಬ ದೊಡ್ಡ ಸಾಧನೆ ಮಾಡಿದ್ರ ಅಷ್ಟೇ ಅಲ್ಲ, ನೀವು ಎಷ್ಟು ಜನಕ್ಕೆ ಸಹಾಯ ಮಾಡುವ ಮನೋಭಾವ ಹೊಂದಿದ್ರ. ಮೊನ್ನೆ ಯಾರು ಬಂದಿದ್ರು ಆಫೀಸಲ್ಲಿ ಪ್ರಾಬ್ಲಮ್ ಆಗಿದೆ, ದುಡ್ಡು ದೊರಕಿಸ್ಕೊಡ್ಬೇಕು, ಆಕ್ಸಿಡೆಂಟ್ ಆಗಿದೆ ಅಂತ ಓನರಿಂದ ದುಡ್ಡು ದೊರಕಿಸ್ಕೊಡ್ರಿ, ಒಂದು ಅಜ್ಜಿಗೆ ಸಹಾಯ ಮಾಡಿದ್ರಿ, ಈ ರೀತಿಯಾಗಿ ಎಷ್ಟು ಕೆಲಸಗಳನ್ನ ಮಾಡ್ತಿದ್ರ. ನೀವು ನಿಜಕ್ಕೂ ಕೂಡ ಸಾಧಕಿ ಅಂತಾನೆ ಹೇಳ್ಬಹುದು ಅಂತ ಅರ್ಜುನ್ ಹೇಳ್ತಾರೆ. ಅದಕ್ಕೆ ಇಲ್ಲಿ ಭಾರ್ಗವಿ ಅದು ಹಾಗಲ್ಲ ಅರ್ಜುನ್, ಎಡಗೈ ಮಾಡಿರೋ ಕೆಲಸ ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ವಾ ಅಂತ ಭಾರ್ಗವಿ ಅರ್ಜುನ್ಗೆ ಹೇಳಿದಕ್ಕೆ ಆ ಥರ ಏನೂ ಇಲ್ಲ, ಸುಮ್ಮನೆ ನಡೀರಿ ಅಂತ ಹೇಳಿ ಹೇಳ್ತಾರೆ. ನನ್ನ ಕಣ್ ತುಂಬ್ಕೋಬೇಕು ನನ್ನ ಹೆಂಡತಿಗೆ ಸನ್ಮಾನ ಆಗೋದನ್ನ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಗೆಸ್ಟ್ನ ವೆಲ್ಕಮ್ ಮಾಡಲಿಕ್ಕೆ ಅಂತ ಬರ್ತಾರೆ. ಈ ಕಡೆ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗ್ತಿದ್ರೆ, ಅದ ಕಡೆ ಬೃಂದ ಕೂಡ ಬೊಕ್ಕೆ ಇಟ್ಕೊಂಡು ಬರ್ತಾಳೆ. ಅದನ್ನ ನೋಡಿದಂಥ ಅರ್ಜುನ್ಗೆ ಅಚ್ಚರಿ ಆಗುತ್ತೆ. ಏನಪ್ಪ ಇದು ಅದಕ್ಕೆ ಬಂದಿದ್ದಾರೆ, ಅದಕ್ಕೆಗೂ ಕೂಡ ವಿಷಯ ಗೊತ್ತಾಗಿದೆಯಾ, ಅದೇ ಕಾರಣಕ್ಕೇನಾದರೂ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ ಅರ್ಜುನ್. ಏನದು ಅದಕ್ಕೆ ನೀವಿಲ್ಲಿ ಅಂತ ಕೇಳಿದಾಗ ನಾನು ಕೇಳಬೇಕಾಗಿದೆ, ನೀನಿಲ್ಲಿ ಯಾಕೆ ಅರ್ಜುನ್ ಅಂತ ಕೇಳ್ತಿದ್ದಾರೆ ಬೃಂದ. ಯಾಕೆ ಅದಕ್ಕೆ ನಿಮಗೆ ಗೊತ್ತಿಲ್ವಾ, ಅದಿಲ್ಲದೆ ಬೊಕ್ಕೆ ಇಟ್ಕೊಂಡು ಬಂದಿದ್ರ ನೀವು, ಇವತ್ತು ಭಾರ್ಗವಿಗೆ ಸನ್ಮಾನ ನಡೀತಿದೆ ಅಲ್ವಾ ಅಂತ ಅರ್ಜುನ್ ಹೇಳಿದ ತಕ್ಷಣ ಬೃಂದಾಗೆ ಶಾಕ್ ಆಗುತ್ತೆ. ಏನು ಮಾತಾಡ್ತಿದ್ಯಾ ಅರ್ಜುನ್, ಭಾರ್ಗವಿಗೆ ಸನ್ಮಾನನ ಇಲ್ಲಿ ಅಂದಾಗ? ಹೌದು ಅದಕ್ಕೆ ಭಾರ್ಗವಿಗೆ ಸನ್ಮಾನ ಕಾರ್ಯಕ್ರಮ ಇದೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು, ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ದೊಡ್ಡ ಲಾಯರೇ ಬರ್ತಿದ್ದಾರೆ ಅಂತ ಅರ್ಜುನ್ ಹೇಳಿದಾಗ ಇಲ್ಲಿ ಬೃಂದ ಅದು ಬೇರೆ ಯಾರೂ ಅಲ್ಲ ಅರ್ಜುನ, ನಿಮ್ಮ ತಂದೆ ಜಿ.ಪಿ. ಮಾವನ ಇಲ್ಲಿಗೆ ಬರ್ತಿರೋದು ಅಂತ ಬೃಂದ ಹೇಳ್ತಾಳೆ. ಅಪ್ಪ
ಅಪ್ಪನ ಹೇಗಿದ್ದಾರೆ ಏನು ಅಂತ ಫಸ್ಟ್ ಹೋಗಿ ಮಾತಾಡಿಸ್ಬೇಕು, ಎಲ್ಲಿದ್ದಾರಪ್ಪ ಅಂತ ಹೇಳಿ ಅರ್ಜುನ್ ಕೇಳಿದಕ್ಕೆ ಸುಮ್ಮನೆ ಇರು ಅರ್ಜುನ್ ಮಾತಾಡಿಸ್ಬೇಕಂತ. ಈಗ ಮಾವ ಮತ್ತು ಭಾರ್ಗವಿ ಇಬ್ಬರು ಕೂಡ ಎದುರು ಬದ್ರ ಆಗಬಾರ್ದು, ಮಾವಂಗೆ ಎಷ್ಟು ಕೋಪ ಇದೆ ಅಂತ ಗೊತ್ತಿಲ್ವಾ, ಅದರಲ್ಲೂ ಈಗ ಅವ್ಳಿಗೆ ಸನ್ಮಾನ ಮಾಡಕ್ಕೆ ಬಂದಿರೋದು ಅಂತ ಗೊತ್ತಾದರೆ ಖಂಡಿತ ಮಾವಯ್ಯ ಕೆಂಡಾಮಂಡಲ ಆಗ್ಬಿಡ್ತಾರೆ. ಮೊದಲು ನಾನು ಇದನ್ನು ತಡಿಬೇಕು, ಮೊದಲು ಮಾವಯ್ಯನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೆ. ಬೃಂದ ಅಲ್ಲಿಗೆ ಓಡ್ತಿದ್ದಾಳೆ. ಮಾವಯ್ಯನ ನಾನೇ ಹಠ ಮಾಡಿ ಕರ್ಕೊಂಡು ಬಂದೆ, ಈಗ ಏನಾದರೂ ಭಾರ್ಗವಿ ಅಂತ ಗೊತ್ತಾದರೆ ಮುಗೀತು ನನ್ನ ಕತೆ ಅಂತ ಅಂದ್ಕೊಂಡು ಬಂದು ಕುತ್ಕೋತಾಳೆ. ಅಷ್ಟರಲ್ಲಿ ಆಲ್ರೆಡಿ ಜಿ ಪಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ. ಅಲ್ಲಿಗೆ ಭಾರ್ಗವಿ ಕೂಡ ಹೋಗ್ತಿದ್ದಾಳೆ. ಇತ್ತ ಕಡೆ ಜಿ ಪಿಗೆ ಒಂದಷ್ಟು ವೆಲ್ಕಮ್ ಮಾಡಿದೆ, ಏನಾದರೂ ಬೇಕಾಗಿದ್ರೆ ಕೇಳಿ ಸರ್ ಅಂತ ಹೇಳಿ ಹೋಗಿರ್ತಾರೆ. ಅಷ್ಟರಲ್ಲಿ ಲೈಟ್ ಆಫ್ ಆಗಿಬಿಡುತ್ತೆ. ಈ ಕಡೆ ಭಾರ್ಗವಿ ಆ ಕಡೆ ಜಿ ಪಿ ಇಬ್ಬರು ಕೂಡ ಸ್ಟೇಜ್ ಮೇಲೆ ಬಂದಿದ್ದಾರೆ. ಕತ್ತಲಾಗಿರೋದ್ರಿಂದ ಇಬ್ರಿಗೂ ಕೂಡ ಇಬ್ರು ಕಾಣಿಸ್ತಿಲ್ಲ. ಇದರ ನಡುವೆ ಲೈಟ್ ಆನ್ ಆಗುತ್ತೆ. ಆನ್ ಆಗ್ತದಾಗೆ ನೀನೇನು ಇಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸನ್ಮಾನ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಹೋ ಸನ್ಮಾನ ಏನು ಇಷ್ಟೊಂದೆಲ್ಲ ಆಸೆ ಆಗ್ಬಿಡ್ತಾ ಸನ್ಮಾನ ಮಾಡಿಸ್ಕೊಳ್ಳೋಕೆ ಅಂತ ಜಿ ಪಿ ಹೇಳ್ತಾರೆ. ನಿನ್ಗಂಥದ್ದೆಲ್ಲ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮ ನಡೀತಿರೋದೇ ನನಗೆ ಸನ್ಮಾನ ಮಾಡಲಿಕ್ಕೆ ಅಂತ ಭಾರ್ಗವಿ ಹೇಳಿದಾಗ ಇಂಥದ್ದೆಲ್ಲ ಅಪ್ಪ ಮಗಳು ಕನಸು ಕಾಣೋದ್ರಲ್ಲಿ ಹೆಚ್ಚಿದ್ದೀರಾ, ಬಟ್ ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆ ಯೋಗ್ಯತೆ ಇರೋದ್ರಿಂದ ಇವತ್ತು ಸನ್ಮಾನಕ್ಕೆ ಕರೆದಿರೋದು ಅಂತ ಹೇಳ್ತಾಳೆ ಭಾರ್ಗವಿ. ಹೌದು ನೀವು ಯಾಕೆ ಇಲ್ಲಿಗೆ ಬಂದಿದ್ರಾ ಅಂತ ಕೇಳಿದಾಗ ಇಲ್ಲಿ ಜಿ ಪಿ ಸನ್ಮಾನ ಮಾಡೋಕ್ಕೆ ಬಂದಿರೋದು ನಾನಿಲ್ಗೆ ಅಂತ ಹೇಳಿದ ತಕ್ಷಣ ನೀವು ಮಾವ ನನಗೆ ಸನ್ಮಾನ ಮಾಡ್ತಿದ್ರಾ, ನೀವು ಖುಷಿ ಪಡ್ಬೇಕಲ್ವಾ, ನಿಮ್ಮ ಸೊಸೆಗೆ ಸನ್ಮಾನ ಮಾಡ್ತಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಏನು ನಿನ್ನ ಸೊಸೆನ, ನಾನು ನಿನ್ನ ಸೊಸೆ ಅಂತ ಯಾವತ್ತಿಗೂ ಕೂಡ ಒಪ್ಕೊಳ್ಳೋದಿಲ್ಲ, ನಿನ್ನನ್ನು ಸೋಲ್ಸ್ದೆ ಅನ್ನೋ ಮಾತ್ರಕ್ಕೆ ಗೆದ್ದು ಬೀಗಬೇಡ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ. ನಿಜವಾಗ್ಲೂ ನಾನು ಯಾಕೆ ಮಾವ ನಿಮ್ಮ ಜೊತೆ ಗೆದ್ದೆ ಅಂತ ಅಂದ್ಕೊಳ್ಳಿ, ನಿಜವಾಗ್ಲೂ ಒಂದು ಅನ್ಯಾಯ ಆದಂಥ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ, ನೀವು ಕೂಡ ಕೋಪ ಯಾಕೆ ಮಾಡ್ಕೋತೀರಾ, ಇಬ್ರು ಕೂಡ ಸೇರಿಕೊಂಡು ಒಂದು ನ್ಯಾಯ ಕೊಡಿಸಿದೀವಿ ಅಂತ ಅನ್ಕೋಬಹುದಲ್ವಾ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಇಷ್ಟೊಂದೆಲ್ಲ ಬಿಲ್ಡಪ್ ಎಲ್ಲ ಹೊಡಿಬೇಡ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್. ಜೊತೆಗೆ ನೀನು ತಿಂದ ಮನೆಗೆ ದ್ರೋಹ ಬಗೆದ್ಬಿಟ್ಟೆ ಅಂತ ಹೇಳಿ ಪಿತೂರಿ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಏನು ಮಾತಾಡ್ತಿದ್ರ ಮಾವ, ಪಿತೂರಿ ಮಾಡುದ, ಅದು ನನಗಾಗ್ಲಿ ನಿಮಗಾಗ್ಲಿ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಭಾರ್ಗವಿ ಜೊತೆಗೆ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿರೋದು ನಿಮ್ಮದು ಜವಾಬ್ದಾರಿ ಆಗುತ್ತಲ್ವ ಅಂತ ಭಾರ್ಗವಿ ಹೇಳಿದಕ್ಕೆ ಇಲ್ಲಿ ಯಾರಿಗೆ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸೋಲು ಗೆಲುವು ಅನ್ನೋದು ಮುಖ್ಯ, ನೀನು ಅದೇ ಗೆಲುವಿನ ಬಗ್ಗೆ ತಾನೇ ಮಾತನಾಡ್ತಿರೋದು ಅಂತ ಹೇಳಿ ಜಿ ಪಿ ಮಾತಾಡಿದಾಗ ಮನುಷ್ಯತ್ವ ಅನ್ನೋದು ಮುಖ್ಯವಾಗತ್ತೆ. ಕೋರ್ಟಿನಲ್ಲಿ ಸೋಲು ಗೆಲುವು ಇಂಪಾರ್ಟೆಂಟ್ ಆದರೂ ಎಮೋಷನ್ಸ್ ಅನ್ನೋದಕ್ಕೆ ಕೋರ್ಟ್ ಬೆಲೆ ಕೊಡುತ್ತೆ, ಇಲ್ಲ ಅಂದಿದ್ರೆ ಮನುಷ್ಯತ್ವ ಮರೆತು ಸ್ವೇಚ್ಛಾಚಾರವಾಗ್ಬಿಡ್ತಿತ್ತು, ಸರ್ವಾಧಿಕಾರ ಆಗ್ಬಿಡ್ತಿತ್ತು ಅಂತ ಭಾರ್ಗವಿ ಹೇಳ್ತಾಳೆ. ಇಂಥ ಮನುಷ್ಯತ್ವದ ಬಗ್ಗೆ ಎಲ್ಲ ನೀನು ಮಾತಾಡಬೇಡ, ನೀನು ಪಿತೂರಿ ಮಾಡಿದ್ಯಾ ಅಂತ ಹೇಳಿ ಜೆ ಪಿ ಪಾಟೀಲ್ ಹೇಳಿದಾಗ ಮನುಷ್ಯತ್ವದ ಬಗ್ಗೆ ನಾನು ಮಾತಾಡಬಾರ್ದ, ನಾನು ಪಿತೂರಿ ಮಾಡಿದೆ, ಏನು ಪಿತೂರಿ ಮಾಡಿದ್ದೀನಿ ನಾನು ಅಂಥದ್ದು ಯಾವುದೇ ರೀತಿ ಪಿತೂರಿ ಕೂಡ ನಾನು ಮಾಡಿಲ್ಲ, ಮನುಷ್ಯತ್ವದಿಂದಾನೇ ನಡ್ಕೊಂಡಿದ್ದೀನಿ ನಾನು ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾಳೆ. ಈ ಕಡೆ ಸಖತ್ತಾಗಿ ಜೆ ಪಿ ಪಾಟೀಲ್ಗೆ ಟಕ್ಕರ್ ಕೊಡ್ತಾರೆ. ಅಷ್ಟರಲ್ಲಿಯೇ ಹೊರಗಡೆ ಫಂಕ್ಷನ್ ಶುರುವಾಗಿದೆ. ಇಬ್ಬರು ಲಾಯರ್ಸ್ಗಳು ಕೂಡ ಈಗ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ಸನ್ಮಾನ ಮಾಡಲಿಕ್ಕೆ ಅಂತ ಬಂದಿರೋ ಲಾಯರ್ ತುದಿ ನಾಲ್ಗೆಲೆ ಎಲ್ಲ ಒಂದು ಸೆಕ್ಷನ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ಜೆ ಪಿ ಪಾಟೀಲ್ನ ವೆಲ್ಕಮ್ ಮಾಡ್ತಾರೆ. ಅರ್ಜುನ್ ಅಪ್ಪನ ನೋಡಿ ಖುಷಿ ಪಡ್ತಿದ್ದಾರೆ, ದಿಟ್ಟ ಕಡೆಯಿಂದ ನೋಡಿ ಸ್ಟೇಜ್ ಮೇಲೆ ಬಂದು ಕುತ್ಕೋತಾರೆ. ತದನಂತರ ಭಾರ್ಗವಿಯನ್ನ ಆ ಒಂದು ಸ್ಟೇಜ್ಗೆ ವೆಲ್ಕಮ್ ಮಾಡ್ತಾರೆ. ನಂತರ ಇಲ್ಲಿ ವೃಂದ ನೋಡಿದ್ರೆ ಭಾರ್ಗವಿ ಹಾಗೆ ಸಜ್ಜು ಹೊಡೆದು ಹೋಗ್ತಿದ್ದಾಳೆ. ಅದ ಕಡೆ ಇಬ್ಬರ ಮುಖಾಂತರ ಕೂಡ ದೀಪ ಬೆಳಗಿಸ್ತಾರೆ. ತದನಂತರ ಇಲ್ಲಿ ಭಾರ್ಗವಿ ಬೇರೆ ಯಾರು ಅಲ್ಲ, ಅರ್ಜುನ್ ಪಾಟೀಲ್ ಅವರ ಸೊಸೆ. ಒಂದೇ ಮನೆಯಲ್ಲಿ ಇಬ್ರು ಲಾಯರ್ ನಿಜವಾಗ್ಲೂ ನಿಮ್ಮ ಲೆಗಸಿಯನ್ನ ಮೇಂಟೈನ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ ಖುಷಿ ಆಗುತ್ತೆ ಜಿ ಪಿ ಸರ್ ಅಂತ ಹೇಳ್ತಾರೆ. ತದನಂತರ ನಿಮ್ಮ ಸೊಸೆಗೆ ನೀವೇ ಸನ್ಮಾನ ಮಾಡಬೇಕು ಅಂತ ಕೇಳ್ಕೋತೀವಿ, ನ್ಯಾಯ ದೇವತೆ ಅಂತ ಕರೀತಾರೆ ಆಖಿಯನ್ನ ಅಂತ ಹೇಳಿ ಕೂಡ ಹೇಳ್ತಾರೆ. ಕೊನೆಗೂ ಇಲ್ಲಿ ಜಿ ಪಿ ಭಾರ್ಗವಿಗೆ ಸನ್ಮಾನ ಮಾಡ್ತಿದ್ದಾರೆ. ಇದನ್ನ ನೋಡಿದ ಅರ್ಜುನ್ ಖುಷಿ ಪಡ್ತದೆ, ಬೃಂದ ಕೆಂಡುವಾಗ್ತದಾಳ. ಈ ಕಡೆ ಸನ್ಮಾನ ಮಾಡ್ತಾನೆ ಇಲ್ಲಿ ಜಿ ಪಿ ಪಾಟೀಲ್ ನಮ್ಮಿಬ್ಬರ ನಡುವೆ ಆಗಿರೋ ಸವಾಲು ನೆನಪಿದೆ ಅಲ್ವಾ ನಿನಗೆ ಅಂದಾಗ ಹೌದು ಮಾವ ನೆನಪಿದೆ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ಮಾವ ಅಂತ ಕರಿಬೇಡ ನೀನು ಅಂದಾಗ ಸರಿ ಆಯಿತು ಮಾವ, ಖಂಡಿತವಾಗ್ಲೂ ಮುಂದೊಂದು ದಿನ ನೀವೇ ನನ್ನ ಸೊಸೆ ಭಾರ್ಗವಿ LLB ಅಂತ ಕರೆಯೋ ದಿನ ಬಂದೇ ಬರುತ್ತೆ ಅಂತ ಕೂಡ ಭಾರ್ಗವಿ ಹೇಳ್ತಾರೆ. ಹಾಗಿದ್ರೆ ಇಬ್ಬರ ನಡುವೆ ಏನು ಸವಾಲಾಗಿದೆ ಅನ್ನೋದು ಖಂಡಿತವಾಗ್ಲೂ ಇನ್ನೂ ಕೂಡ ತಿಳಿಬೇಕಾಗಿದೆ. ಇದರ ನಡುವೆ ನಿಜಕ್ಕೂ ಕೂಡ ಭಾರ್ಗವಿಗೆ ಸನ್ಮಾನ ಅಂದರೆ ಅದು ನಿಜಕ್ಕೂ ಜೆ ಪಿಗೆ ಅವಮಾನ ಅಂತಾನೆ ಹೇಳ್ಬೋದು. ಮಾವನ ನಡುವೆ ಮಾತಿಗೆ ಮಾತು ಬೆಳೆಸದಂತ ಭಾರ್ಗವಿ ಏಟಿಗೆ ಎದುರೇಟನ್ನೇ ಕೊಟ್ಲು ಅಂತ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು